ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಯಾವುದೇ ಒಂದು ಬೆಳೆಯು ಬೆಳೆಯಬೇಕಾದರೆ ಸೂರ್ಯನ ಶಕ್ತಿಯನ್ನು ಇಂಧನವಾಗಿ ಉಪಯೋಗಿಸಿಕೊಂಡು ತನ್ನ ಬೆಳವಣಿಗೆಗೆ ಸಹಾಯ ಮಾಡಿಕೊಳ್ಳುತ್ತವೆ. ಅದೇ ರೀತಿ ಅಡಿಕೆಯೂ ಸಹ ಸೂರ್ಯನ ಶಕ್ತಿಯಿಂದ ಒಂದು ಬೆಳವಣಿಗೆಗೆ ಸಹಾಯ ಮಾಡಿಕೊಳ್ಳುತ್ತವೆ. ಅದೇ ಒಂದು ಸೂರ್ಯನ ಇಂಟೆನ್ಸಿಟಿ ಹೆಚ್ಚಾದಾಗ ಗಿಡಗಳಲ್ಲಿ ಯಾವ ಥರದ ಒಂದು ಸಮಸ್ಯೆ ಆಗುತ್ತದೆ ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಬೆಳಗಿನ ಮುಂಜಾನೆಯ ಸಮಯ ಮತ್ತು ಸಾಯಂಕಾಲದ 3 ಗಂಟೆಯ ಸಮಯದ ನಂತರ ಸೂರ್ಯನ ಒಂದು ಇಂಟೆನ್ಸಿಟಿ ಹೆಚ್ಚಾಗಿರೋದರಿಂದ ಸನ್ ಸ್ಕಾರ್ಚಿಂಗ್ ಅನ್ನೋ ಒಂದು ಎಫೆಕ್ಟು ಕಂಡು ಬರುತ್ತದೆ. ಸ್ಪೆಷಲಿ ಈ 6 ವರ್ಷದ ಗಿಡಗಳಲ್ಲಿ ಇದರ ಒಂದು ಇಂಟೆನ್ಸಿಟಿ ಜಾಸ್ತಿಯಾಗಿ ನೇರವಾಗಿ ಎಕ್ಸ್ಪೋಸ್ ಆಗಿರೋದರಿಂದ ಸ್ಟೆಮ್ ಭಾಗದಲ್ಲಿ ಈ ರೀತಿಯಾಗಿ ಸನ್ ಸ್ಕಾರ್ಚಿಂಗ್ ಎಫೆಕ್ಟು ಕಾಣಬಹುದು. ಇಲ್ಲಿ ನೋಡ್ತಿದ್ದ ಹಾಗೆ ಈಗ ಇದು ಒಂದು ಪೂರ್ವ ಭಾಗದಲ್ಲಿರುವಂತಹ ಅಡಿಕೆ ತೋಟದಲ್ಲಿ ಸಣ್ಣ ಇಂಟೆನ್ಸಿಟಿ ಜಾಸ್ತಿ ಆಗಿರೋದರಿಂದ ಸನ್ ಸ್ಕಾರ್ಚಿಂಗ್ ಆಗಿರುವುದು ಇಲ್ಲಿ ಕಾಣ್ತಿರಬಹುದು. ಬ್ರೌನಿಶ್ ಆಗಿ ಅಂದರೆ ಹಳದಿ ಮಿಶ್ರಿತ ಕಪ್ಪು ಬಣ್ಣ ಆಗುವ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಈ 6 ವರ್ಷದ ಒಳಗೆ ಇರುವ ಗಿಡಗಳಿಗೆ ಕ್ರಮಗಳು ಕೈಗೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಏಕೆಂತಂದರೆ ಈ ಒಂದು ಭಾಗದಲ್ಲಿ ಸೂರ್ಯನ ಇಂಟೆನ್ಸಿಟಿ ಜಾಸ್ತಿಯಾಗಿ ಎಕ್ಸ್ಪೋಸ್ ಆಗಿರೋದರಿಂದ ಬೆಳವಣಿಗೆ ಕುಂಠಿತ ಆಗುವ ಸಾಧ್ಯತೆ ಇರುತ್ತದೆ. ಹಳದಿ ಮಿಶ್ರಿತ ಕಪ್ಪು ಬಣ್ಣ ಆಗಿರೋದು ಬೆಳವಣಿಗೆ ಆಗ್ತಾ ಹೋದಂತೆಯೇ ಈ ಒಂದು ಭಾಗದಲ್ಲಿ ಆಹಾರ ಮತ್ತು ನೀರು ಸರಬರಾಜು ಮಾಡುವಂತಹ ನರಗಳಾದಂತಹ ಜೈಲಮ್ ಮತ್ತು ಫ್ಲೋಯಮ್ಗಳು ಇರುತ್ತವೆ. ಇದೇ ಒಂದು ಗಿಡ 7 ಮತ್ತು 8 ವರ್ಷಗಳ ಆದ ನಂತರ ಈ ಮತ್ತು ಜೈಲಮ್ ಮತ್ತು ಫ್ಲೋಯಮ್ಗಳ ಕನೆಕ್ಟಿವಿಟಿ ಕಂಪ್ಲೀಟಾಗಿ ಸ್ಥಗಿತಗೊಂಡು ಬೆಳವಣಿಗೆ ಕುಂಠಿತ ಆಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಚಿಕ್ಕ ಗಿಡಗಳಿಗೆ ಏನು ಮಾಡಬೇಕಂತಂದರೆ ಸುಣ್ಣ ಲೇಪನವನ್ನು ಮಾಡಬೇಕಾಗುತ್ತೆ. ಸುಣ್ಣ ಲೇಪನ ಅಂತಂದರೆ ಸುಣ್ಣ ಲೇಪನೆ ಮಾಡುವ ಒಂದು ಸಂದರ್ಭದಲ್ಲಿ ಅದರ ಜೊತೆ ಕಡಲೆ ಹಿಟ್ಟು, ಬೆಲ್ಲ ಮತ್ತು ಸ್ವಲ್ಪ COC 25 ಗ್ರಾಮ್ ಪ್ರತಿ 100 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅದನ್ನು ನೀವು ಸುಣ್ಣವನ್ನು ಲೇಪನೆ ಮಾಡಬೇಕಾಗುತ್ತೆ. ಪಶ್ಚಿಮ ಭಾಗದಲ್ಲಿ 3 ಗಂಟೆಯ ನಂತರದ ಬಿಸಿಲು ಜಾಸ್ತಿ ಇರುವುದರಿಂದ ಅದರ ಒಂದು ಎಕ್ಸ್ಪೋಜರು ಸಹ ಜಾಸ್ತಿ ಆಗಿರುತ್ತದೆ. ಹಾಗಾಗಿ ಅಡಿಕೆ ತೋಟಗಳಲ್ಲಿ ಸೂರ್ಯನ ಒಂದು ಕಿರಣ ಅಥವಾ ಸೂರ್ಯನ ಇಂಟೆನ್ಸಿಟಿ ಜಾಸ್ತಿ ಆದಾಗ ಸುಣ್ಣ ಲೇಪನ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಇದರ ಜೊತೆ ಬಾರ್ಡರ್ ಕ್ರಾಪ್ ಆಗಿ ನಾವು ಬೆಳೆಸಬೇಕಾಗುತ್ತೆ. ಯಾವುದಾದ್ರೂ ಒಂದು ಶೇಡ್ ಕ್ರಾಪ್ ಆಗಿ ಬೆಳೆಸಬೇಕಾಗುತ್ತೆ. ಅದರಲ್ಲಿಯೂ ಸಹ ಹೆಬ್ಬೇವು ಆಗಿರ್ಬೋದು ಅಥವಾ ಸಿಲ್ವರ್ ಓಕ್ ಆಗಿರ್ಬೋದು, ಈ ಥರದ ನಾನಾ ರೀತಿಯಾದ ಶೇಡ್ ಕ್ರಾಪನ್ನು ಬೆಳೆಸಬೇಕಾಗುತ್ತೆ. ಇಲ್ಲಿ ಗಮನಿಸಬಹುದು, ಚಿಕ್ಕ ಗಿಡಗಳಿಗೆ ನೇರವಾಗಿ ಎಕ್ಸ್ಪೋಸ್ ಆಗಿರೋದ್ರಿಂದ ಆ ಒಂದು ಭಾಗವು ಹಳದಿ ಆಗುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ ಈ ಒಂದು ಬಾರ್ಡರಲ್ಲಿ ಯಾವುದಾದ್ರೂ ಒಂದು ಶೇಡ್ ಕ್ರಾಪ್ ಆಗಿ ಬೆಳೆಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ಏಕೆಂತಂದರೆ ಈ ಕೊನೆಯ ರೋಗಳ ಒಂದು ಸೂರ್ಯನ ಒಂದು ಕಿರಣಗಳಿಂದ ನೇರವಾಗಿ ತಡೆಗಟ್ಟಬೇಕಾದರೆ ಬಾರ್ಡರ್ ಆಗಿ ನಾವು ಒಂದು ಕ್ರಾಪನ್ನು ಬೆಳೆಸಬೇಕಾಗುತ್ತೆ. ಹಾಗಾಗಿ ನಾನು ಮುಂಚೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಸಿಲ್ವರ್ ಓಕ್ ಆಗಿರ್ಬೋದು, ಹೆಬ್ಬು ಆಗಿರ್ಬೋದು, ನೀವು ಬಾರ್ಡರ್ ಕ್ರಾಪ್ ಆಗಿ ಬೆಳೆಸಬೇಕಾಗುತ್ತೆ. ಬಾರ್ಡರ್ ಕ್ರಾಪ್ ಆಗಿ ಬೆಳೆಸೋದರಿಂದ ಈ ಕೊನೆಯ 2-3 ರೋಗಳಲ್ಲಿ ನೇರವಾಗಿ ಇಂಟೆನ್ಸಿಟಿ ಏನು ಸೂರ್ಯಕಿರಣದಿಂದ ಬರುತ್ತೆಯೋ, ಮುಂಜಾನೆ ಆದರೂ ಆಗಿರ್ಬೋದು ಅಥವಾ ಸಾಯಂಕಾಲ ಆಗಿರಬಹುದು, ಅವುಗಳ ಒಂದು ಇಂಟೆನ್ಸಿಟಿ ತಡೆಗಟ್ಟುತ್ತದೆ. ಹಾಗಾಗಿ ಕಂಪ್ಲೀಟಾಗಿ ಆ ಒಂದು ಗಿಡಗಳಿಗೆ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಮಧ್ಯದಲ್ಲಿರುವ ಗಿಡಗಳಿಗೆ ಯಾವುದೇ ತರಹದ ಅಷ್ಟು ಸೂರ್ಯನ ಕಿರಣಗಳ ಒಂದು ಹಾವಳಿ ಇರೋದಿಲ್ಲ. ಹಾಗಾಗಿ ಈ ಒಂದು ಚಿಕ್ಕ ಗಿಡಗಳಿಗೆ ಏನು ಮಾಡಬೇಕಂತಂದರೆ ಸೊಲ್ಯೂಷನ್ ಆಗಿ ಅಂತಂದರೆ ಸುಣ್ಣವನ್ನು ಲೇಪನ ಮಾಡಬೇಕು ಅಥವಾ ಅಡಿಕೆ ಗೆರೆಗಳನ್ನು ಇದರ ಸುತ್ತಮುತ್ತ ವ್ರಾಪ್ ಮಾಡಬೇಕಾಗುತ್ತೆ. ವ್ರಾಪ್ ಮಾಡೋದರಿಂದ ಈ ಮೆಕ್ಯಾನಿಕಲ್ ಸ್ಟ್ರೆಂತ್ ಡಿಪೆಂಡ್ ಆಗಿರೋದೇ ಈ ಸ್ಟೆಮ್ ಮೇಲೆ. ಈ ಸ್ಟೆಮ್ನ ಒಂದು ಹೆಲ್ದಿಯಾಗಿ ಬೆಳೆಸಬೇಕಾದ್ರೆ ಈ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಯಾವುದೇ ರೀತಿಯ ನಿಷ್ಕಾಳಜಿ ಮಾಡದೇ ಇರೋದು ಉತ್ತಮ. ನಿಷ್ಕಾಳಜಿ ಮಾಡದೇ ಇದ್ದ ಸಂದರ್ಭದಲ್ಲಿ ಬೆಳೆಯ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೆಡ್ ಸಿಗೋದಿಲ್ಲ. ಮುಂದಿನ ದಿನಗಳಲ್ಲಿ ಕ್ರಮಗಳು ಕೈಗೊಳ್ಳೋದು ಬಹಳ ಮುಖ್ಯವಾಗಿರುತ್ತದೆ. ಯಾವುದೇ ಒಂದು ಬೆಳೆಯುವುದು ಅಷ್ಟು ಮುಖ್ಯವಲ್ಲ. ಆ ಬೆಳೆದಾಗ ಆ ಬೆಳೆಗೆ ಬೇಕಾಗುವಂತಹ ಸೂಕ್ತ ಕ್ರಮಗಳನ್ನು ಕೈಗೊಂಡು ಸೂಕ್ತ ಸಮಯದಲ್ಲಿ ಅಳವಡಿಸಿಕೊಂಡರೆ ಬೆಳೆ ಉತ್ತಮವಾಗಿ ಬೆಳೆಯಬಹುದು. ಹಾಗಾಗಿ ಈ ರೀತಿಯಾದ ನೀವು ಯಾವುದೇ ನಿಷ್ಕಾಳಜಿ ಇಲ್ಲದೆ ಸುಣ್ಣ ಲೇಪನೆ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಏಕೆಂದರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಮುಗಿತಾ ಹೋದಂತೆಯೇ ಸೂರ್ಯನ ಇಂಟೆನ್ಸಿಟಿಯು ಅಥವಾ ಬೇಸಿಗೆ ಟೆಂಪ್ರೇಚರ್ ಸಹ ಜಾಸ್ತಿ ಆಗುತ್ತದೆ. ಈ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಿ. ಮತ್ತು ಈ ರೀತಿಯಾಗಿ ಯಾವುದೇ ಒಂದು ಬೆಳೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅಡಿಕೆ ತೋಟ ಏನಾಗುತ್ತೆ ಅಂತಂದರೆ ಸೂರ್ಯನ ಕಿರಣ ನೇರವಾಗಿ ಭೂಮಿ ಮೇಲೆ ಅಪ್ಪಳಿಸಿ ಅದು ತಿರ್ಗಾ ಮತ್ತೆ ರಿಫ್ಲೆಕ್ಟ್ ಆಗಿ ಈ ಒಂದು ಎಲೆಗಳಲ್ಲಿ ರಸ ಹೀರಿಕೊಳ್ಳುವ ಒಂದು ಹಾವಳಿಯು ಸಹ ಹೆಚ್ಚಾಗಿರುತ್ತದೆ. ಹಾಗಾಗಿ ದ್ವಿದಳ ಧಾನ್ಯಗಳನ್ನು ಇಂಟರ್ ಕ್ರಾಪ್ ಆಗಿ ಬೆಳೀಲೇಬೇಕು. ಅದು ಅವರೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಈ ರೀತಿಯಾದ ದ್ವಿದಳ ಧಾನ್ಯಗಳನ್ನು ನೀವು ಇಂಟರ್ ಕ್ರಾಪ್ ಆಗಿ ಬೆಳೆಸಲೇಬೇಕಾಗುತ್ತೆ. ಬೆಳೆದಾಗ ಉಷ್ಣತೆ ಇಂಟರ್ನಲ್ಲಿ ಮಣ್ಣಿನ ಉಷ್ಣತೆ ಕಡಿಮೆ ಆಗಿ
ಗಿಡಗಳು ತಂಪಾಗಿರಲು ಸಹಾಯ ಮಾಡುತ್ತದೆ ಮತ್ತು ಯಾವುದೇ ರೀತಿಯ ಕಳೆಗಳು ಸಹ ನಿಯಂತ್ರಣವಾಗುತ್ತದೆ. ಹಾಗಾಗಿ ಸುಣ್ಣ ಲೇಪನ ಜೊತೆಗೆ ಕಳೆನಾಶಕ ಸ್ಪ್ರೇ ಮಾಡದೇನೆ ಇದರಲ್ಲಿ ನೀವು ದ್ವಿದಳ ಧಾನ್ಯಗಳನ್ನು ಬೆಳೆಸಬೇಕಾಗುತ್ತೆ. ಸೊ ಈ ರೀತಿಯಾದ ನೀವು ಸ್ವಲ್ಪ ಮುಂಜಾಗ್ರತೆಯನ್ನು ತಿಳ್ಕೊಂಡು ಅದನ್ನು ಅಳವಡಿಸಿಕೊಂಡು ಹೋದರೆ ಬೆಳೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಯಾವುದೇ ರೀತಿಯ ನಿಮ್ಮ ಕ್ವೈರಿ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು ಅಥವಾ ಡೌಟ್ಗಳಾಗಿದ್ದರೂ ಸಹ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಥವಾ ನಮ್ಮ ಫೇಸ್ಬುಕ್ ಪೇಜ್, ಯೂಟ್ಯೂಬ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿಯೂ ಸಹ ನೀವು ಬಂದು ಅಲ್ಲಿ ಮೆಸೇಜ್ ಮೂಲಕ ನಮಗೆ ತಿಳಿಸಿದಾಗ ನಮ್ಮ ಕಡೆಯಿಂದ ನಿಮಗೆ ಎಲ್ಲ ಪ್ರಯತ್ನ ಮುಖಾಂತರ ಸೊಲ್ಯೂಷನ್ ಕೊಡೋದ್ರ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಹಾಗಾಗಿ ಇದೇ ಸಮಸ್ಯೆ ಇಲ್ಲ, ಯಾವುದೇ ನಿಮ್ಮ ತೋಟಗಳಲ್ಲಿ ಸಮಸ್ಯೆ ಇದ್ದರೂ ಸಹ ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು.